ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಾಯಕತ್ವ ವಿಚಾರಕ್ಕೆ ಸ್ಫೋಟಕ ಟ್ವಿಸ್ಟ್. ಡೆಲ್ಲಿ ಕ್ಲೈಮ್ಯಾಕ್ಸ್ ನಡುವೆ ಸ್ಫೋಟಕ ಬಾಂಬ್ ಸಿಡಿಸಿದ ರಾಜಣ್ಣ. ಡೆಲ್ಲಿಯಲ್ಲಿ ಇವತ್ತೇ ನಾಯಕತ್ವ ಫೈನಲ್ ಆಗುತ್ತಾ? ಡೆಲ್ಲಿ ಕ್ಲೈಮ್ಯಾಕ್ಸ್ ನಡುವೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ. ಡೆಲ್ಲಿಯಲ್ಲಿ ಇವತ್ತೇ ನಾಯಕತ್ವ ಫೈನಲ್ ಆಗುತ್ತಾ? ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಸದ್ಯಕ್ಕೆ ಈಗ ಗೊಂದಲವಿಲ್ಲ. ಇನ್ನು ಹೈಕಮಾಂಡ್ ಜೊತೆ ಸಿಎಂ ಚರ್ಚೆಯನ್ನ ಮಾಡ್ತಾರೆ. ತದನಂತರ ಎಲ್ಲ ಗೊಂದಲಗಳಿಗೂ ಕೂಡ ಇವತ್ತೇ ತೆರೆ ಅಂತ ರಾಜಣ್ಣ. ಇನ್ನು ಡೆಲ್ಲಿ ಕ್ಲೈಮ್ಯಾಕ್ಸ್ ನಡುವೆ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ ನಾಯಕತ್ವ ವಿಚಾರಕ್ಕೆ ಸ್ಫೋಟಕವಾದ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ರಾಜಣ್ಣ. ಇನ್ನು ಡೆಲ್ಲಿ ಕ್ಲೈಮ್ಯಾಕ್ಸ್ ನಡುವೆ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಇವತ್ತೇ ನಾಯಕತ್ವ ಬದಲಾವಣೆ ಆಗುತ್ತಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಡಿಸಿಎಂ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಮಾಜಿ ಸಚಿವರು ಹಾಲಿ ಶಾಸಕರು ಹಾಜರಿದ್ದಾರೆ. ಸರ್, ಇವತ್ತು ರಾಜ್ಯದಲ್ಲಿ ಬದಲಾವಣೆ ಆಗುತ್ತಾ? ಏನು ಆ ತರದ್ದು ಯಾವುದೇ ಸೂಚನೆ ಇದೆ ಅಂತ ನಾನು ಅನ್ಕೊಂಡಿಲ್ಲ. ಬರೀ ರಾಜ್ಯಸಭಾ ಮತ್ತೆ ವಿಧಾನ ಪರಿಷತ್ ಚುನಾವಣೆಗಳ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಭಿಪ್ರಾಯ ಕೇಳಲಿಕ್ಕೆ ಕರೆಸಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬದಲಾವಣೆ ವಿಚಾರ. ಸರ್, ಇದಿಷ್ಟು ರಾಜಣ್ಣ ಅವರ ಮಾತು. ಸದ್ಯಕ್ಕೆ ಯಾವುದೇ ರೀತಿಯಂತ ಬದಲಾವಣೆ ಆಗಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಆದ್ರೆ ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಒಂದ್ ಕಡೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಸಾಕಷ್ಟು ಸಭೆಯಲ್ಲಿ ಭಾಗಿಯಾಗ್ತಿರುವಂತದ್ದು. ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಜೊತೆಗೆ ರಾಜ್ಯ ರಾಜಕೀಯದ ಬಗ್ಗೆ ಒಂದಿಷ್ಟು ಭವಿಷ್ಯಗಳನ್ನು ನುಡಿದಿದ್ರು. ಆದ್ರೆ ಸದ್ಯಕ್ಕೆ ಏನೂ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಿರುವಂತದ್ದು ಕುತೂಹಲ ಮೂಡಿಸ್ತದೆ. ಯಾಕಂದ್ರೆ ರಾಜಣ್ಣ ಅವರು ಸಿಎಂ ಪರವಾಗಿರುವಂತವ್ರು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಅಸಮಾಧಾನ ಹೊಂದಿರುವಂತವರು. ಇವತ್ತು ಆಗುವಂತ ಸಭೆಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಒಂದಿಷ್ಟು ಚುನಾವಣೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತ ಮಾತು ಹೇಳ್ತಿದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಯಾವುದೇ ರೀತಿ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿರುವಂತದ್ದು. ಇನ್ನೇನು ಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಕಾದು ನೋಡೋಣ ಯಾವ ರೀತಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ. ನಾಯಕತ್ವದ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ನಾಯಕತ್ವದ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. ಇಂದಿನ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಗೊತ್ತಿಲ್ಲ. ರಾಹುಲ್ ಗಾಂಧಿ, ಕೆಸಿವಿ, ಖರ್ಗೆ ಅವರಿಗೆ ಮಾತ್ರ ಗೊತ್ತು. ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ನಾಯಕತ್ವದ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಇಂದಿನ ಮೀಟಿಂಗ್ ನಲ್ಲಿ ಏನು ಚರ್ಚೆ ಆಗುತ್ತೆ ಗೊತ್ತಿಲ್ಲ. ಇನ್ನು ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತ್ರ ಗೊತ್ತು. ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಒಂದ್ ಕಡೆ ಇಬ್ರು ನಾಯಕರು ತಮ್ಮದೇ ಆದ ಅಸ್ತ್ರಗಳೊಂದಿಗೆ ಸಜ್ಜಾಗಿರುವಂತದ್ದು. ಇನ್ನೇನು ಮೀಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಈ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ನಾಯಕತ್ವದ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಸರ್ಜರಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ಮೀಟಿಂಗ್ ಕೂಡ ಶುರು ಮಾಡಿದ್ದಾರೆ. ಎಐಸಿಸಿ ಕಚೇರಿಗೆ ಹೋಗೋ ಮುಂಚೆ ಆಪ್ತರ ಜೊತೆ ಸಭೆ ಮಾಡಿದ್ದಾರೆ. ಆಪ್ತ ಸಚಿವರ ಜೊತೆ ಚರ್ಚೆಯನ್ನ ನಡೆಸಿದ ಸಿಎಂ ಸಿದ್ದರಾಮಯ್ಯ. ಇನ್ನು ಒಂದ್ ಕಡೆ ಆಪ್ತರ ಜೊತೆ ಚರ್ಚಿಸಿ ಹೈ ವೋಲ್ಟೇಜ್ ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯನವರು ಈಗ ಹೋಗಿದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೆ ಎಂಬಿ ಪಾಟೀಲ್, ಇನ್ನು ಕೆಎಸ್ ಪೊನ್ನಣ್ಣ, ಎಂಆರ್ ಸೀತಾರಾಮ್, ಎಚ್ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಬಿಕೆ ಹರಿಪ್ರಸಾದ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಹೋಗೋಕ್ಕಿಂತ ಮುಂಚೆ ಸಿಎಂ ಸಿದ್ದರಾಮಯ್ಯನವರು ಇವರೆಲ್ಲರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸಭೆಯ ಬಳಿಕ ಸಚಿವ ಕೆಜೆ ಜಾರ್ಜ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಇನ್ನು ಪಕ್ಷದ ವಿಚಾರದ ಬಗ್ಗೆ ಸದ್ಯಕ್ಕೇನು ಮಾತನಾಡಲ್ಲ. ಪಕ್ಷದ ವಿಚಾರದ ಬಗ್ಗೆ ಸದ್ಯಕ್ಕೇನು ನಾನು ಮಾತನಾಡಲ್ಲ. ಪಾರ್ಟಿ ವಿಚಾರ ಮಾತನಾಡೋಕೆ ನನಗೆ ಅಧಿಕಾರವೂ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲಗಳು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಡೆಲ್ಲಿ ಪವರ್ ಸೆಂಟರ್ ಅದಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಸಿಎಂ ಜೊತೆಗಿನ ಸಭೆ ಬಳಿಕ ಕೆಜೆ ಜಾರ್ಜ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಕೇಳಿ ಈಗ ನಮ್ಮ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, ಇಲ್ಲಿ ಅವರು AICC ಪ್ರೆಸಿಡೆಂಟ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಏನು ನಿರ್ಧಾರ ಆಗ್ತದೆ ನನಗೇನು ಗೊತ್ತಾಗ್ತದೆ. ಗೊಂದಲನೇ ಇಲ್ಲ ನನ್ನ ಪ್ರಕಾರ. ಮತ್ತೆ ಡೆಲ್ಲಿಗೆ ಇಷ್ಟು ಜನ ಬಂದು ಇಷ್ಟು ಜನ ನೋಡಿ, ಡೆಲ್ಲಿ ನಾವು ಕಾಂಗ್ರೆಸ್ ಅವರು ಈಗಲ್ಲ, ಮೊದಲಿಂದ ನಾವು ಡೆಲ್ಲಿ ವಿಸಿಟ್ ಮಾಡಿದವ್ರೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು ಡೆಲ್ಲಿಯಲ್ಲಿ. ನಾವ್ಯಾಕೆ ಬರಬಾರ್ದು? ನೀವು ಬಿಜೆಪಿ ಅವ್ರನ್ನ ಕೇಳ್ಬೋದು, ಅವ್ರು ಬರೋದಿಲ್ಲ. ನೋಡಿ, ಅದ್ ನನ್ಗೇನು ಗೊತ್ತು. ಅಲ್ಲಿ ಏನ್ ಅಲ್ಲ, ಅವರು ನೋಡಿ ಏನ್ ಚರ್ಚೆ ಮಾಡ್ತಾರೆ ನನಗೆಲ್ಲ ಹೇಳಿದ್ರೆ ನಾನು ಹೇಳ್ತಿದ್ದೆ. ನೋಡಿ, ಕೇಳಿ ಈಗ ನಮ್ಮ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, ಇಲ್ಲಿ ಅವರು AICC ಪ್ರೆಸಿಡೆಂಟ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಏನು ನಿರ್ಧಾರ ಆಗ್ತದೆ ನನಗೇನು ಗೊತ್ತಾಗ್ತದೆ. ಏನ್ ಚರ್ಚೆ ಗೊಂದಲನೇ ಇಲ್ಲ ನನ್ನ ಪ್ರಕಾರ. ಮತ್ತೆ ಡೆಲ್ಲಿಗೆ ಇಷ್ಟು ಜನ ಬಂದು ಇಷ್ಟು ಜನ ನೋಡಿ, ಡೆಲ್ಲಿ ನಾವು ಕಾಂಗ್ರೆಸ್ ಅವರು ಈಗಲ್ಲ, ಮೊದಲಿಂದ ನಾವು ಡೆಲ್ಲಿ ವಿಸಿಟ್ ಮಾಡಿದವ್ರೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು ಡೆಲ್ಲಿಯಲ್ಲಿ. ನಾವ್ಯಾಕೆ ಬರಬಾರ್ದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಲ್ಲಿಯಿಂದ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ 11 ಗಂಟೆಗೆ ಮೀಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. 1-to-1 ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇರಬಹುದು. ಏನಿದೆ ಇದ್ರ ಬಗ್ಗೆ ಚರ್ಚೆ, ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನಾಗ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅಂಕಿತ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ AICC ಕಚೇರಿಯಲ್ಲಿ ಸಭೆ ಆರಂಭ ಆಗಿದೆ. ಸಭೆಗೆ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ, ಅದೇ ರೀತಿ DK ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಇವತ್ತಿನ ಅಜೆಂಡಾ ಪ್ರಕಾರ, AICC ಸಭೆಯ ಅಜೆಂಡಾದ ಪ್ರಕಾರ ವಿಚಾರಗಳು ಚರ್ಚೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಪ್ರಮುಖ 3 ಅಜೆಂಡಾಗಳು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರೋದರಿಂದ ರಾಜ್ಯದ ನಾಯಕರುಗಳು ಭಾಗವಹಿಸಿದ್ದಾರೆ. ಸಹಜವಾಗಿ SIR ವಿಚಾರದಲ್ಲಿ ಕರ್ನಾಟಕದಲ್ಲಿ SIR ಮಾಡಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಯಾವ ರೀತಿಯಾಗಿ ನಾವು ಅದನ್ನು ನೋಡಬೇಕು. ಯಾಕಂತ ಹೇಳಿದ್ರೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಯ ಫಲಿತಾಂಶಗಳು ಬಂದ ಬಳಿಕ, ಪಂಚರಾಜ್ಯಗಳ ಫಲಿತಾಂಶ ಬಂದ ಬಳಿಕ ಬಹಿರಂಗವಾಗಿ ರಾಹುಲ್ ಗಾಂಧಿ ಅವರು ಹೇಳಿದರು, ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬರೋದಕ್ಕೆ SIR ಕಾರಣ ಅಂತ. ಭಾಳಷ್ಟು ಮತಗಳನ್ನು ಡಿಲೀಟ್ ಆಗಿದೆ, ಅದರ ನೇರ ಲಾಭ BJPಗೆ ಆಯಿತು ಅಂತ. ಈಗ ಕರ್ನಾಟಕದಲ್ಲೂ ಕೂಡ ಅದೇ ಜಪವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ SIR ಮಾಡ್ತಿರೋದ್ರಿಂದ ನಾವು ಯಾವ ರೀತಿಯಾಗಿ ಅದನ್ನು ಪ್ರಶ್ನೆ ಮಾಡಬೇಕು, ಕಾನೂನಾತ್ಮಕವಾದಂತಹ ಒಂದು ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋಂಥದ್ದು ಹಿಂದೆನೂ ಕೂಡ ಚರ್ಚೆ ಮಾಡಿದರು ಕ್ಯಾಬಿನೆಟ್ ಸಭೆಯಲ್ಲಿ. ಅದಾದ ಬಳಿಕ ನಿನ್ನೆ ಮತ್ತು ಮೊನ್ನೆ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ ಒಂದರಲ್ಲಿ ಶಾಸಕರು ಹಾಗೂ KPCC ಪದಾಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿದರು. ಮತ್ತೊಂದೇನಂತ ಹೇಳಿದ್ರೆ, ರಾಜ್ಯಸಭಾ ಚುನಾವಣೆ ಬಂದಿದೆ. ರಾಜ್ಯಸಭಾ ಚುನಾವಣೆಗೆ ರಾಜ್ಯದಿಂದ ಕಾಂಗ್ರೆಸ್ನ 3 ಆಯ್ಕೆ ಮಾಡಬೇಕಾಗುತ್ತೆ. ಆ 3 ಅಭ್ಯರ್ಥಿಗಳು ಯಾರು ಅಂತ ರಾಹುಲ್ ಗಾಂಧಿ ಅವರು ಮೊನ್ನೆನೇ ವಿದೇಶಕ್ಕೆ ಹೋಗಬೇಕಾಗಿತ್ತು. ಆದರೆ ಈ ಎಲ್ಲ ಗೊಂದಲಗಳನ್ನ ಬಗೆಹರಿಸಿ ನೀವು ದೆಹಲಿಗೆ ಹೋಗಿ ಅನ್ನುವಂಥದ್ದನ್ನು ಹೇಳಿದ್ರಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನವಿಯ ಮೇರೆಗೆ ರಾಹುಲ್ ಗಾಂಧಿ ಅವರು ಇವತ್ತಿನ ಒಂದು ಸಭೆಯನ್ನು ಕರೆದಿರುವಂಥದ್ದು. ಒಂದು SIR, ಮತ್ತೊಂದು ರಾಜ್ಯಸಭಾ ಚುನಾವಣೆ, ಜೊತೆಗೆ ಇವತ್ತು ವಿಧಾನ ಪರಿಷತ್ ಚುನಾವಣೆಯೂ ಕೂಡ ಘೋಷಣೆ ಆಗಿದೆ. ಎಲ್ಲವನ್ನೂ ಕೂಡ ಕ್ಲಾರಿಟಿಯನ್ನು ಪಡ್ಕೊಳ್ತಾರೆ. ಅದರ ಜೊತೆಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಸಂಪುಟ ಪುನರಚನೆ ಯಾಕೆ ಮಾಡ್ತಾ ಇಲ್ಲ, ಯಾವಾಗ ಮಾಡ್ತೀರಾ, ಅದಕ್ಕೊಂದು ಕ್ಲಾರಿಟಿ ಕೊಡಿ ಅಂತ ಪದೇ ಪದೇ ದೆಹಲಿಗೆ ಹಲವು ಶಾಸಕರು ಹೋಗ್ತಾ ಇದ್ದಾರೆ. ಯುವ ಶಾಸಕರು ಹೋಗ್ತಾ ಇದ್ದಾರೆ, ಅದೇ ರೀತಿ ಹಿರಿಯ ಶಾಸಕರು ಪದೇ ಪದೇ ದೆಹಲಿಗೆ ಹೋಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡೋದು, ಸುರ್ಜೇವಾಲಾ ಅವರನ್ನು ಭೇಟಿ ಮಾಡೋದು, ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಬರ್ತಾ ಇದ್ದಾರೆ. ಇದೆಲ್ಲ ಅಜೆಂಡಾದಲ್ಲಿ ಇರುವಂತಹ ವಿಚಾರಗಳು. ಆದರೆ ಅಜೆಂಡಾ ರಹಿತ ಸಬ್ಜೆಕ್ಟ್ ಏನಿದೆ ಇದು ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇದು ಆಗಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿರುವಂಥದ್ದು. ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಒಂದು ಸಭೆ ಇವತ್ತಿನ ಸಭೆ ಆಗಬೇಕು ಅಂತ ಹಲವರು ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಮುಖಾಮುಖಿಯಾಗಿ ಯಾವ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಸಿಕ್ಕಿರಲಿಲ್ಲ. ಇವತ್ತು ನಡೀತಾ ಇರುವಂಥ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಅದರ ನೇತೃತ್ವವನ್ನು ವಹಿಸಿರೋದ್ರಿಂದ ಸಹಜವಾಗಿ
ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡದೇ ಇದ್ರು ಕೂಡ ACC ನಾಯಕರುಗಳು ಪ್ರಸ್ತಾಪ ಮಾಡದೇ ಇದ್ರು ಕೂಡ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಿನ್ನೆ ಸಂಜೆ ದೆಹಲಿಗೆ ಹೋದ ಬಳಿಕ DK ಶಿವಕುಮಾರ್, DK ಸುರೇಶ್ ಹಾಗೂ ಕುನಿಗಲ್ ರಂಗನಾಥ್ ಸೇರಿದಂತೆ ಅವರ ಆಪ್ತರ ಶಾಸಕರು ಇವತ್ತು ಒಂದು ಕ್ಲಾರಿಟಿಯನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸ ಆಗ್ಬೇಕು. ಮತ್ತೊಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ.